ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಗೆಲ್ತಾ ಇದೆ. ಈ ಸೀಸನ್ನಲ್ಲೇ ಹ್ಯಾಟ್ರಿಕ್ ವಿಕ್ಟರಿ ಬಾರಿಸಿದೆ. ಹೋಮ್ ಪಿಚ್ನಲ್ಲಿ ಬೆಂಗಳೂರು ತಂಡದ ಡಾಮಿನೇಷನ್ ಖುಷಿ ಪಡೋ ವಿಚಾರವೇ. ಆದರೆ ಪಂದ್ಯದ ವೇಳೆ ಪ್ಲೇ ಆಗ್ತಾ ಇರುವಂತಹ ಡಿಜೆ ಮ್ಯೂಸಿಕ್ ಬಗ್ಗೆ ವಿವಾದ ಭುಗಿಲೆದಿದೆ. ಅದು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇದೇ ವಿವಾದವನ್ನ ಮುಂದಿಟ್ಕೊಂಡು ಬಿಸಿಸಿಐನ ಮೆಟ್ಟಿಲೇರಿದೆ. ಅಷ್ಟಕ್ಕೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕಂಪ್ಲೇಂಟ್ ಏನು? ಅವ್ರು ಮಾಡಿದ್ರೆ ಮಸ್ತಿ, ನಾವು ಮಾಡಿದ್ರೆ ಅವಮಾನನ. ಲಾಲಿಪಾಪ್ ಅಂತ ಫಸ್ಟ್ ಶುರು ಮಾಡಿದ್ಯಾರು? ಬುಡಕ್ಕೆ ಬಂದಾಗ ಬೆಂಕಿ ಬೀಳುತ್ತಾ? ಸೊ ಕನ್ನಡಿಗರು ಕೊಟ್ಟಿರುವಂತಹ ತಿರುಗೇಟು ಹೇಗಿದೆ? ಈ ವಿವಾದದ ನಡುವೆ ರಿಷಬ್ ಪಂತ್ ಹೆಸರು ಕೂಡ ಚರ್ಚೆಗೆ ಬಂದಿದ್ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ನಲ್ಲಿ ಸೌತರ್ನ್ ಡರ್ಬಿ, ಗ್ರೇಟೆಸ್ಟ್ ರೈವಲ್ರಿ, ಪ್ರೆಸ್ಟೀಜ್ ಫೈಟ್, ಫ್ಯಾನ್ಸ್ ವಾರ್ ಹೀಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಪಂದ್ಯ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯ. ಯಾವುದೇ ಫೈನಲ್ ಪಂದ್ಯಗಳಿಗೂ ಕೂಡ ಇಲ್ಲದೆ ಇರುವಂತಹ ಕ್ರೇಜ್ ಈ ಪಂದ್ಯಕ್ಕೆ ಇರುತ್ತೆ. ಯಾಕಂದ್ರೆ ಈ ಪಂದ್ಯ ಆನ್ ಫೀಲ್ಡ್ ಅಷ್ಟೇ ಅಲ್ಲ, ಆಫ್ ದಿ ಫೀಲ್ಡ್ ನಲ್ಲಿ ಟಾಂಟ್ಗಳು ಜೋರಾಗಿರುತ್ತೆ. ಅಭಿಮಾನಿಗಳ ನಡುವೆ ಕೂಡ ವಾರ್ ಇರುತ್ತೆ. IPL ಆರಂಭದ ಸೀಸನ್ಗಳಲ್ಲಿ RCB ವಿರುದ್ಧ CSK ಡಾಮಿನೇಟ್ ಮಾಡ್ತಾ ಇತ್ತು. ಅಂಡ್ ಇತ್ತೀಚಿನ ಸೀಸನ್ಗಳಲ್ಲಿ RCB ಡಾಮಿನೇಟ್ ಮಾಡಿ ಪಂದ್ಯಗಳನ್ನ ಗೆಲ್ತಾ ಇದೆ. ಈ ಸೀಸನ್ ಅಲ್ಲೂ ಕೂಡ ಅದೇ ಆಯ್ತು. ಆದ್ರೆ ಬೆಂಗಳೂರು ವಿರುದ್ಧ ಸೋತು 10 ದಿನ ಆದ್ಮೇಲೆ ಚೆನ್ನೈ ಫ್ರಾಂಚೈಸಿ ಖ್ಯಾತಿ ತೆಗೆದಿದೆ. ಅದು ಕೂಡ ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರ್ ಎನ್ನುವಂತ ಹಾಡನ್ನ ಮುಂದಿಟ್ಕೊಂಡು BCCI ಮೆಟ್ಟಿಲೇರಿದೆ. RCB ನಮ್ಮನ್ನು ಅವಮಾನಿಸಿದೆ ಎಂದು BCCIಗೆ CSK ದೂರು. ಏಪ್ರಿಲ್ 5ರಂದು ಚಿನ್ನಸ್ವಾಮಿ ಮೈದಾನದಲ್ಲಿ ಬೆಂಗಳೂರು ವರ್ಸಸ್ ಚೆನ್ನೈ ನಡುವೆ ಪಂದ್ಯ ಇತ್ತು. ಈ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಬೆಂಗಳೂರು ತಂಡ ಬರೋಬ್ಬರಿ 250 ರನ್ಗಳನ್ನ ಹೊಡೆದಿದ್ರು. ಆ ಮ್ಯಾಚ್ ಅಲ್ಲಿ ಡೆತ್ ಓವರ್ ನಲ್ಲಿ ಟಿಮ್ ಡೇವಿಡ್ ಅಂತೂ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಬಟ್ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಚೆನ್ನೈ ತಂಡ 207 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಸೊ ಈ ಪಂದ್ಯವನ್ನ ಒನ್ ಸೈಡೆಡ್ ಆಗಿ ಬೆಂಗಳೂರು ತಂಡ ಗೆದ್ಕೊಂಡಿತ್ತು. ಆದ್ರೆ ಈ ಪಂದ್ಯ ಮುಗಿದು 10 ದಿನಗಳ ಮೇಲಾಗಿದೆ. ಇದೇ ಪಂದ್ಯದ ಬಗ್ಗೆ ಈಗ ಚೆನ್ನೈ ಟೀಮ್ನ ಮ್ಯಾನೇಜ್ಮೆಂಟ್ ಖ್ಯಾತಿ ತೆಗೆದಿದೆ. ಏನಂತ ಅಂದ್ರೆ ಡಿಜೆ ನಮಗೆ ಅವಮಾನ ಮಾಡಿದ್ದಾರೆ ಅಂತ. ಅಂದ್ರೆ ಮ್ಯಾಚ್ ಟೈಮಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಡಿಜೆ ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರ್ ಎನ್ನುವಂತ ಹಾಡನ್ನ ಹಾಕೋ ಮೂಲಕ ನಮ್ಮ ತಂಡ ಹಾಗೆ ನಮ್ಮ ತಂಡದ ಆಟಗಾರರನ್ನ ಅವಮಾನ ಮಾಡಿದ್ದಾರೆ. ಇದು ಕೇವಲ ಹಾಡ್ ಅಷ್ಟೇ ಅಲ್ಲ, ಬದಲಾಗಿ ತಮ್ಮ ತಂಡದ ಆಟಗಾರರನ್ನ ಹೀಯಾಳಿಸೋಕೆ ಬಳಸಲಾದ ತಂತ್ರ ಅಂತ CSK ಮ್ಯಾನೇಜ್ಮೆಂಟ್ BCCIಗೆ ದೂರನ್ನ ಕೊಟ್ಟಿದೆ. ಹಾಗೆ ಡಿಜೆ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದೆ. ಸೊ ಈ ಬಗ್ಗೆ ಮಾತನಾಡಿರುವಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವ್ಯವಸ್ಥಾಪಕ ನಿರ್ದೇಶಕ ಕಾಸಿ ವಿಶ್ವನಾಥನ್, ಸಾಮಾನ್ಯವಾಗಿ ಡಿಜೆಗಳು ಅತಿಥೇಯ ತಂಡವನ್ನ ಬೆಂಬಲಿಸೋಕೆ ಇರ್ತಾರೆ. ಆದ್ರೆ ಚಿನ್ನಸ್ವಾಮಿ ಮೈದಾನದಲ್ಲಿ ನಮ್ಮ ಆಟಗಾರರ ವಿರುದ್ಧ ಕಮೆಂಟ್ಸ್ ಮಾಡಿದ್ದಾರೆ. ಹೀಗಾಗಿ BCCIಗೆ ಪತ್ರವನ್ನ ಬರೆದು ತನಿಖೆಗೆ ಒತ್ತಾಯ ಮಾಡಿದ್ದೇವೆ ಎಂದಿದ್ದಾರೆ. ಆದ್ರೆ ಇಲ್ಲಿ ರಿಯಾಲಿಟಿ ಏನಂದ್ರೆ, ಇದೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಡಿಜೆ ಲಾಸ್ಟ್ ಸೀಸನ್ ನಲ್ಲಿ ನಮ್ಮ RCBಯ ಆಟಗಾರ ಜಿತೇಶ್ ಶರ್ಮಾರನ್ನ ಅವಮಾನ ಮಾಡಿದ್ದನ್ನ ಮರ್ತಿದ್ದಾರೆ ಅನ್ಸುತ್ತೆ. ಕಳೆದ ವರ್ಷ CSK ವಿರುದ್ಧದ ಪಂದ್ಯಕ್ಕೂ ಮುನ್ನ ಜಿತೇಶ್ ಶರ್ಮಾ ದೋಸೆ, ಇಡ್ಲಿ, ಚಟ್ನಿ ಸಾಂಗ್ ಅನ್ನ ಹಾಡಿದ ವಿಡಿಯೋವನ್ನ RCB ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿತ್ತು. ಆ ವಿಡಿಯೋವನ್ನ ಆನಂತರ ಪಂದ್ಯದ ವೇಳೆ ಜಿತೇಶ್ ಶರ್ಮಾ ಔಟ್ ಆಗಿ ಪೆವಿಲಿಯನ್ಗೆ ಹೋಗ್ತಾ ಇದ್ರು. ಚೆನ್ನೈನ ಚಪಾಕ್ನ ಮೈದಾನದಲ್ಲೇ ನಡೆದಿದ್ದಂತ ಪಂದ್ಯ ಅದು. ಆದ್ರೆ ಚೆನ್ನೈ ಫ್ರಾಂಚೈಸಿಯ ಡಿಜೆ ಇದೇ ಸಾಂಗ್ ಅನ್ನ ಆಗ ಪ್ಲೇ ಮಾಡ್ತಾರೆ ಜಿತೇಶ್ ಶರ್ಮಾ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗುವಾಗ. ಈ ವೇಳೆ ಇಡೀ ಸ್ಟೇಡಿಯಂ ನಲ್ಲಿದ್ದ ಕ್ರೌಡ್ ಎಲ್ಲ ಜೋರಾಗಿ ಕೂಗಿ ಎಂಜಾಯ್ ಮಾಡ್ತಾರೆ. ಸೊ ಒಂದ್ ರೀತಿಯಾಗಿ ಜಿತೇಶ್ ಶರ್ಮಾರನ್ನ ಅವಮಾನ ಮಾಡ್ಲಿಕ್ಕಾಗಿ ಆ ಹಾಡನ್ನ ಹಾಕಿದ್ರು ಅನ್ನೋದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಿತ್ತು. ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ. ಸೊ ಇಲ್ಲಿ ಜಿತೇಶ್ಗೆ ಅವಮಾನ ಮಾಡಿದಾಗ ಚೆನ್ನೈ ತಂಡಕ್ಕೆ ಇದೆಲ್ಲ ಮ್ಯಾಟ್ರೇ ಅಲ್ಲ. ಆದ್ರೆ ಅವರ ವಿರುದ್ಧ ಪಂದ್ಯ ಇದ್ದಾಗ ಅವರದ್ದೇ ಸಾಂಗ್ ಅನ್ನ ಪ್ಲೇ ಮಾಡಿದ್ರೆ ಅದು ಅವಮಾನ ಅಂತೆ. ಇದೇ ಕಾರಣಕ್ಕೆ ಒಂದಷ್ಟು ಜನ CSK ನಿರ್ಧಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಈ ಸಾಂಗ್ ನಿಮ್ಮದೇ ವ್ಯಕ್ತಿ ಬರೆದಿರುವಂತ ಹಾಡು, ನಿಮ್ಮ ಪಂದ್ಯ ಇದ್ದಾಗ ಬರ್ದಿರೋದ್ರಲ್ಲಿ ವ್ಯತ್ಯಾಸ ಏನಿದೆ? ಜೊತೆಗೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಹೀಟ್ ಅಪ್ ಸಿಚುಯೇಷನ್ ಕ್ರಿಯೇಟ್ ಆಗ್ತಾ ಇದೆ. ಕರ್ನಾಟಕದ ಅಭಿಮಾನಿಗಳಂತೂ ಈ ಸಾಂಗ್ ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ಸಾಂಗ್ ಪ್ಲೇ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ದೇ ಹಾಡು, ಇದರಲ್ಲಿ ತಪ್ಪೇನಿದೆ ಅಂತೇಳಿ ಚೆನ್ನೈ ತಂಡವನ್ನ ಪ್ರಶ್ನೆ ಮಾಡಿದ್ದಾರೆ. CSK ಅವರು RCB ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಮೊನ್ನೆ ನಮ್ಮ ಬೆಂಗಳೂರು ಮ್ಯಾಚ್ ಅಲ್ಲಿ ನಮ್ಮ ಡಿಜೆ
ಇಡ್ಲಿ ದೋಸೆ ಚಟ್ನಿ ಸಾಂಬಾರ್ ಸಾಂಗ್ ಹಾಕಿರೋದಕ್ಕೆ ನಮ್ಗೆ ಅವಮಾನ ಆಗಿದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಫಸ್ಟ್ ಆಫ್ ಆಲ್ ಆ ಸಾಂಗಲ್ಲಿ ಅವಮಾನ ಆಗಿರೋಂಥದ್ದು ಏನಿದೆ ಗುರು? ಇಡ್ಲಿ ದೋಸೆ ಚಟ್ನಿ ಸಾಂಬಾರ್. ಇಡ್ಲಿ ಸಾಂಬಾರ್ ಅಂತ ಅಂದ್ರೆ ತಮಿಳ್ನಾಡು ಫೇಮಸ್, ದೋಸೆ ಅಂತ ಅಂದ್ರೆ ಕರ್ನಾಟಕ ಫೇಮಸ್. ಅಂದ್ರೆ ನಾವಿಬ್ರು ಒಂದಾಗಿದೀವಿ ಅಂತ ಅರ್ಥ ಅಲ್ವಾ? ಇಡ್ಲಿ ತಿನ್ನೋರು, ಇಡ್ಲಿ ಮಾಡೋರು, ದೋಸೆ ತಿನ್ನೋರು, ದೋಸೆ ಮಾಡೋರು ಇಬ್ರು ಒಟ್ಟಿಗಿದೀವಿ ಒಂದೇ ಹಾಡಲ್ಲಿ. ಫಸ್ಟ್ ಆಫ್ ಆಲ್ ಹಾಡ್ ಬರ್ದಿರೋದೇ ನೀವು, ಕಂಪೋಸ್ ಮಾಡಿರೋದೇ ನಿಮ್ಮ ಗಾನ ಅಪ್ಪು ಅನ್ನೋರು 2022ರಲ್ಲಿ. ಆದ್ರೆ ಇವಾಗ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ? ಇದು ಖುಷಿ ವಿಚಾರ ಅಲ್ವಾ? ಒಂದೇ ಹಾಡಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕದ 2 ಫುಡ್ ಸಂಸ್ಕೃತಿ ಇದಾವೆ. ಅಂದ್ರೆ RCB ಮತ್ತೆ CSK ಒಟ್ಟಿಗಿದೀವಿ ಅಂತ ಅರ್ಥ, ಅಣ್ತಮ್ಮಂದ್ರು ಅಂತ ಅರ್ಥ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಗುರು? ನಮ್ಮ RCB DJಗಂತೂ ಸ್ಟ್ರಿಕ್ಟ್ ಆಗಿ ಒಂದು ಮಾತು ಗುರು, ನೆಕ್ಸ್ಟ್ ಇದು ದಯವಿಟ್ಟು ಗುರು ಈ ಹಾಡನ್ನ ಹಾಕ್ಬೇಡ ಗುರು ಪ್ಲೀಸ್. ಇದ್ರ ಬದಲು ಆ ಹಾಡು ಹಾಕು ಗುರು, ನಮ್ಮ ಹಾಡು ಜೇನಿನ ಗೂಡು ನಾವೆಲ್ಲ. ಒಂದ್ ಕಡೆ RCB CSK ನಡುವೆ ದೋಸೆ ಇಡ್ಲಿ ಚಟ್ನಿ ಸಾಂಗ್ ವಿವಾದ ನಡೀತಾ ಇದ್ರೆ, ಅತ್ತ ರಿಷಬ್ ಪಂತ್ ವಿಚಾರದಲ್ಲೂ ಕೂಡ ಕಾಂಟ್ರವರ್ಸಿ ಆಗ್ತಿದೆ, ಹೊಸ ವಿವಾದ ಎದ್ದಿದೆ. ಲಕ್ನೋ ಮ್ಯಾಚ್ ಅಲ್ಲಿ ಪಂತ್ಗೂ ಅವಮಾನಿಸಿದ್ರ DJ. ಇನ್ನು CSK ವಿರುದ್ಧದ ದೋಸೆ ಇಡ್ಲಿ ಚಟ್ನಿ ಕಾಂಟ್ರವರ್ಸಿ ಬಳಿಕ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ರಿಷಬ್ ಪಂತ್ರನ್ನು ಕೂಡ ಅವಮಾನ ಮಾಡಲಾಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜೋಶ್ ಹೇಜಲ್ವುಡ್ ಅವರ ಬೌಲಿಂಗ್ ನಲ್ಲಿ ರಿಷಬ್ ಪಂತ್ ಅವರ ಎಡಗೈ ಎಲುಬಿಗೆ ಬಾಲ್ ಬಡಿಯುತ್ತೆ. ಅನಂತರ ತೀವ್ರ ನೋವಿನಿಂದಾಗಿ ಪಾಪ ಅವರು ಪಂದ್ಯವನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತೇಳಿ ರಿಟೈರ್ಡ್ ಹರ್ಟ್ ಆಗಿ ಹೊರಗೆ ಬರ್ತಾರೆ. ಅನಂತರ ವಿಕೆಟ್ಗಳು ಡೌನ್ ಫಾಲ್ ಆಗ್ತಾ ಇದ್ದಂತೆ ಲಕ್ನೋ ತಂಡಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ಬ್ಯಾಟಿಂಗ್ಗೆ ಮಾಡ್ಲಿಕ್ಕೆ ಅಂತೇಳಿ ಬರ್ತಾರೆ. ಬಟ್ ಆ ಟೈಮಲ್ಲೂ ಕೂಡ ಅವರಿಗೆ ತುಂಬಾನೇ ನೋವಿತ್ತು, ಜೊತೆಗೆ ಬ್ಯಾಟಿಂಗ್ ಮಾಡೋಕೆ ತುಂಬಾನೇ ಸ್ಟ್ರಗಲ್ ಕಾಣ್ತಿತ್ತು. ಆದ್ರೆ ಇಂಥ ಟೈಮಲ್ಲಿ ಫಾ ಅನ್ನುವಂತ ಸೌಂಡ್ ಪ್ಲೇ ಆಗಿದೆ. ಒಬ್ಬ ಆಟಗಾರ ನೋವಿನಿಂದ ಬ್ಯಾಟಿಂಗ್ ಮಾಡುವಾಗ ಒದ್ದಾಡ್ತಾ ಇದ್ರೆ ನೀವು ಕ್ರೌಡ್ನ ಚಿಯರ್ ಮಾಡೋಕೆ ಬೇರೆಯವರನ್ನ ಅವಮಾನ ಮಾಡ್ತೀರಾ ಅಂತ ಕೆಲವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಸೌಂಡ್ ಏನಿದೆಯಲ್ಲ ಫಾ ಅನ್ನೋದು ಸಾಕಷ್ಟು ರೀಲ್ಸ್ಗಳಲ್ಲಿ ನೀವು ಕೂಡ ಇದನ್ನ ಕೇಳೇ ಇರ್ತೀರ. ಒಂದ್ಸಲ ನೀವು ಕೂಡ ನೋಡಿ. 3, 2, 1. ಸೂಪರ್ ಇನ್ನು ಇಷ್ಟೇ ಅಲ್ಲದೆ ಲಕ್ನೋ ಬ್ಯಾಟ್ಸ್ಮನ್ ವಿಕೆಟ್ಗಳು ಬಿದ್ದಾಗ ಅಪಹಾಸ್ಯದ ಮ್ಯೂಸಿಕ್ ಗಳನ್ನೇ ಬಳಸ್ತಾ ಇದ್ರು ಎನ್ನುವಂತ ಆರೋಪ ಕೂಡ ಇದೆ. ಒಟ್ನಲ್ಲಿ IPL ಪಂದ್ಯಗಳ ವೇಳೆ ಎಲ್ಲಾ ಮೈದಾನಗಳು DJಗಳು ಕೆಲ ಸಾಂಗ್ ಹಾಗೆ ಚೇರ್ ಅಪ್ ಮ್ಯೂಸಿಕ್ ಗಳನ್ನ ಪ್ಲೇ ಮಾಡ್ತಾ ಇರ್ತಾರೆ. ಹೋಮ್ ಗ್ರೌಂಡ್ ಗಳಿಗೆ ಹೆಚ್ಚಿನ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಈಗ ಚೆನ್ನೈನಲ್ಲಿ CSK ತಂಡದ ಪರವಾಗಿಯೇ ಅಲ್ಲಿನ DJಗಳು ಕೆಲಸ ಮಾಡ್ತಾರೆ. ಬೆಂಗಳೂರು ಅಂತ ಬಂದಾಗ RCB ಪರ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಯಾರನ್ನು ಅವಮಾನ ಮಾಡಬೇಕು ಅನ್ನುವಂಥ ಇಂಟೆಂಟ್ ಯಾರಿಗೂ ಕೂಡ ಇರೋದಿಲ್ಲ. ಆ ಕ್ಷಣಕ್ಕೆ ಅದು ಸ್ವತಂತ್ರ ತಂಡಕ್ಕೆ ಅವಮಾನ ಅನ್ನಿಸಬಹುದು. ಚೆನ್ನೈ ತಂಡಕ್ಕೆ ಚಪಾಕ್ನಲ್ಲಿ ಏನೇ ಮಾಡಿದ್ರು ಕೂಡ ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆಗುತ್ತೆ. ಆದ್ರೆ ಬೇರೆಯವರು ಮಾಡಿದ್ರೆ ಅದನ್ನ ಟೀಸ್ ಅಂತಾರಷ್ಟೇ. ಕಳೆದ 4 ಪಂದ್ಯಗಳಲ್ಲೂ ಚೆನ್ನೈ ವಿರುದ್ಧ ಬೆಂಗಳೂರು ತಂಡ ಗೆದ್ದಿದೆ. ಸೊ ಅದನ್ನ ಅವರಿಂದ ಡೈಜೆಸ್ಟ್ ಮಾಡಿಕೊಳ್ಳೋಕೆ ಕಷ್ಟ ಆಗ್ತಿದೆ. ಹೀಗಾಗಿ ಹೊಸ ಖ್ಯಾತೆಗಳನ್ನ ತೆಗಿತಿದ್ದಾರೆ. ತಾವು ಜಿತೇಶ್ ಶರ್ಮಾಗೆ ಮಾಡಿದ್ದನ್ನ ಮರೆತ್ಕೊಂಡ್ಬಿಟ್ಟಿದ್ದಾರೆ. ಬಟ್ RCB ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಯಾಕಂದ್ರೆ ಚೆನ್ನೈ ತಂಡವನ್ನ ರೇಗಿಸೋಕೆ ಹೊಸ ಕಂಟೆಂಟ್ ಸಿಕ್ತು ಅಂತಿದ್ದಾರೆ. ನಮಸ್ಕಾರ.